ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ತಿ ಚಾನೆಲ್. ಎಲ್ಲರಿಗೂ ಸುಲಭವಾಗಿ ಜೀರ್ಣ ಆಗೋವಂಥ ಒಂದು ತಿಂಡಿ ಮಾಡೋಣ. ಇಡ್ಲಿ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಆರೋಗ್ಯಕರವಾದ ತಿಂಡಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಇಡ್ಲಿ ಮಾಡೋಕ್ಕೆ ಜಯ ಅಕ್ಕಿ ಉಪಯೋಗಿಸಿದ್ದೀನಿ. ಅಂದರೆ ಜಲ್ಲಡಿ ಹಿಡಿದಾಗ ಜಲ್ಲಡಿ ಕೆಳಗಿರ್ತಾವಲ್ಲ ಅಕ್ಕಿ, ನುಚ್ಚಕ್ಕಿ, ಅದನ್ನು ಉಪಯೋಗಿಸಿದ್ದೀನಿ. 2 ಲೋಟ ಅಕ್ಕಿ, 1/4 ಭಾಗ ಉದ್ದಿನಬೇಳೆ, ನೋಡಿ ಕಾಪಿ ಟೀ ಗ್ಲಾಸ್ ಅಷ್ಟು ಕುಶಲಕ್ಕಿ ಹಾಕಿರೋದು. ಇವು ಹಾಕಿ ಚೆನ್ನಾಗಿ ತೊಳೆದು ಒಂದು 5-6 ಸಲ ಆದರೂ ಕ್ಲೀನ್ ಮಾಡಿ ಮತ್ತೆ ನೆನೆಸಿಟ್ಟಿದ್ದೀನಿ. 4 ಗಂಟೆ ನೆನೆಸಿಟ್ಟಿರೋದು. ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು. ಇಡ್ಲಿಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇರೋದನ್ನೆಲ್ಲ ರುಬ್ಕೊಂಡು, ನಾನಿಲ್ಲಿ ಅವಲಕ್ಕಿ ಉಪಯೋಗಿಸಿಲ್ಲ, ಅನ್ನ ಹಾಕ್ತಾಯಿರೋದು. ನೀವು ಬೇಕಾದರೆ ಅವಲಕ್ಕಿಯನ್ನು ಒಂದು 5 ನಿಮಿಷ ಮುಂಚೆ ನೆನೆಸಿ ರುಬ್ಕೋಬೋದು. ನಾನು ಅನ್ನನೇ ರುಬ್ಬಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ರುಬ್ಬಿರೋದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದು, ನೀರು ಜಾಸ್ತಿ ಉಪಯೋಗಿಸ್ಬಾರ್ದು. ಇದು ಇಡೀ ರಾತ್ರಿ ಎಲ್ಲ ಹಂಗೆ ಇಟ್ಟಿದ್ದೆ. ನೋಡಿ ಹಿಟ್ಟು ಚೆನ್ನಾಗಿ ಒದಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಬೇಕಾಗಿರೋದಷ್ಟು ತಗೊಂಡು ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ನಾನಿಲ್ಲಿ ಸೋಡಾ ಆಗಲಿ ಏನೋ ಆಗಲಿ ಬಳಸಿಲ್ಲ. ಯಾವುದೇ ಸೋಡಾ ಉಪಯೋಗಿಸ್ದಿರ ಇದ್ದರೂ ಕೂಡ ಇಡ್ಲಿ ಚೆನ್ನಾಗಿ ಮೃದುವಾಗೇ ಇರುತ್ತೆ. ನೋಡಿ ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಟು 2 ಲೋಟ ನೀರು ಹಾಕಿ ಪ್ಲೇಟಿಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಹಾಕ್ತಾಯಿರೋದು. ಹಿಟ್ಟು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾವು ಮುಚ್ಚಳ ತೆಗೆದು ಕೈಯಿಂದ ಮುಟ್ಟಿ ನೋಡಿದ್ರೆ ನಮ್ಮ ಕೈಗೆ ಅಂಟಲಿಲ್ಲ ಅಂದರೆ ಇಡ್ಲಿ ಆಗಿದೆ ಅಂತ ಅರ್ಥ. ನೋಡಿ ಕರೆಕ್ಟಾಗಿ ಬೆಂದಿದೆ. ಇದನ್ನು ಮಾಡಿದ ತಕ್ಷಣ ಮುಟ್ಟಬಾರ್ದು. ಸ್ವಲ್ಪ ತಣ್ಣಗಾದಮೇಲೆ ಮುಟ್ಟಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಸ್ಪಂಜಿ ಥರ ಇದೆ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಇಡ್ಲಿ. ಈ ರೀತಿ ಒಮ್ಮೆ ಸೊಪ್ಪು ಸಾರಿಗೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.